ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಬೀಟ್ರೂಟ್ ಬಳಸಿ ಟಿಕ್ಕ ಮಾಡ್ತಾ ಇದ್ದೀನಿ. ಈ ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಬೀಟ್ರೂಟ್ನ ಒಂದು ವಿಜಿಲ್ ಹೊಡೆಸ್ಕೊಂಡು ಕುದಿಸ್ಕೊಂಡಿಟ್ಟಿದ್ದೀನಿ. ನಂತರ ಇದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ. ಕೊತ್ತಂಬರಿ, ಬ್ರೆಡ್ ಕ್ರಮ್ಸು ಮತ್ತು ಬೇಸನ್, ಸ್ವಲ್ಪ ಆಮ್ಚೂರು ಪುಡಿ, ಧನಿಯಾ ಪುಡಿ, ಜೀರಾ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪುಡಿ, ಇದು ಚಿಲ್ಲಿ ಪೌಡ್ರು, ಗರಂ ಮಸಾಲ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಲ್ಟ್, ಇಷ್ಟನ್ನ ಬಳಸ್ಕೊಂಡು ಮಾಡ್ತೀನಿ. ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಇದನ್ನು ಈಗೆಲ್ಲ ಸಿಪ್ಪೆ ತೆಕ್ಕೋಬೇಕು. ಇದು ಸಿಪ್ಪೆ ಸುಲಿದುಕೊಂಡಿದ್ದೀನಿ. ಈ ರೀತಿ ತುರಿಬೇಕು. ಇದು ತುರ್ಕೊಂಡ್ಬಿಟ್ಟು ಇದು ತುರ್ಕೊಂಡಿದ್ದಾಯಿತು ಬೀಟ್ರೂಟು. ಈಗ ಸ್ವೀಟ್ ಪೊಟ್ಯಾಟೊನ ಮ್ಯಾಶ್ ಮಾಡ್ಕೊಳ್ಳೋಣ. ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಎರಡನ್ನೂ ಸೇರಿಸೋದನ್ನ ಮಸಾಲ ರೆಡಿ ಮಾಡಿಕೊಂಡ್ರೆ ಬೀಟ್ರೂಟ್ ಟಿಕ್ಕ ರೆಡಿ. ಓಕೆ, ಇದು ಮ್ಯಾಶ್ ಮಾಡಿದ್ದಾಯ್ತು. ಈಗ ಇದಕ್ಕೆಲ್ಲ ಮಸಾಲೆನ ಆ್ಯಡ್ ಮಾಡ್ಕೊಳ್ಬೇಕು. ಬೀಟ್ರೂಟ್ ತುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಬೇಕು. ಮತ್ತು ಇದು ಇಟ್ಕೊಂಡು ಈರುಳ್ಳಿ, ಕೊತ್ತಂಬರಿ, ಇದು ರುಚಿಗೆ ತಕ್ಕಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊತಿದ್ದೀನಿ. ಗರಂ ಮಸಾಲ, ಇದು ಆಮ್ಚೂರು ಪುಡಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದು ಧನಿಯಾ ಪುಡಿ, ಜೀರಾ ಪುಡಿ, ಇದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ಮೂರನ್ನು ಹಾಕ್ತಾಯಿದ್ದೀನಿ. ಇದು ಚಿಲ್ಲಿ ಪೌಡರು. ಕಡಲೆ ಇತ್ತಲ್ವ, ಕಡಲೆ ಹಿಟ್ಟನ್ನು ಸ್ವಲ್ಪ ಹಸಿ ವಾಸನೆ ಹೋಗೋತನ ಸ್ವಲ್ಪ ಉರಿಬೇಕು. ಇದನ್ನು ಚೆನ್ನಾಗಿ ಒಂದು 2-3 ನಿಮಿಷ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ಹಿಟ್ಟು ಹಾಕ್ಬಿಟ್ರೆ ಎಲ್ಲ ಒಂದೇ ಕಡೆ ಆಗಿಬಿಡುತ್ತೆ. ಹಾಗಾಗಿ ಇದು ಉಪ್ಪು, ಖಾರ, ಧನಿಯಾ ಪುಡಿ, ಜೀರಾ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಇದನ್ನು ಕೈಯಲ್ಲಿ ಚೆಂದ ಕಿವುಚಿ ಮಾಡಿದರೆ ಎಲ್ಲನೂ ಸೇರ್ಕೊಂಡ್ಬಿಡುತ್ತೆ. ಹಾಗೆ ಇದು ಹುರಿದಿಟ್ಕೊಂಡಿದ್ವಲ್ಲ, ಇದು ಕಡಲೆ ಹಿಟ್ಟನ್ನು ಇಷ್ಟನ್ನು ಹಾಕ್ಬಿಡ್ತೀನಿ ನಾನು. ಇದಕ್ಕೆ ಇಷ್ಟ ಹೋಗುತ್ತೆ. ಮತ್ತು ಇದು ಬ್ರೆಡ್ ಕ್ರಮ್ಸ್ ಇತ್ತಲ್ವ, ಇದನ್ನು ಸ್ವಲ್ಪ ಹಾಕಿದರೆ ಬೈಂಡಿಂಗಿನ ಚೆನ್ನಾಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಇದಿಷ್ಟು ಹಾಕ್ತಿದ್ದೀನಿ. ಎರಡನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು. ನಾನು ಸ್ವಲ್ಪ ಚಾಟ್ ಮಸಾಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಫ್ರೈ ಹೆಂಗೆ ಮಾಡ್ಕೋಬೇಕು ತೋರಿಸ್ತೀನಿ. ಸ್ವಲ್ಪ ಇಲ್ಲಿ ಆಯಿಲ್ ಹಾಕಿ ಚಿನ್ ಮೇಲೆ ಇದನ್ನು ಈಗ ಮಾಡಿಟ್ಕೊಂಡಿರ್ತೀವಲ್ಲ, ಈ ಥರ ತಟ್ಟಬೇಕು. ನಮಗೆ ಆ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಂಗೆ ತಟ್ಕೋಬೋದು. ಚೆನ್ನಾಗಿ ಸಣ್ಣಗೆ ಸ್ಲಿಮ್ ಇಟ್ಟು ಆ ಫ್ಲೇಮಿಗೆ ಸಣ್ಣಗೆ ಇಟ್ಟು ಫ್ರೈ ಚೆನ್ನಾಗಿ ಮಾಡ್ತಿರ್ಬೇಕು. ಸಣ್ಣ ಉರಿಡೋದ್ರಿಂದ ಒಳಗಡೆ ಎಲ್ಲ ಬೆಂದ್ಕೊಳ್ಳುತ್ತೆ, ಹಸಿ ಹಸಿ ಅನ್ಸಲ್ಲ. ಇದು ಈ ಥರ ಸಣ್ಣಗೆ ಫ್ರೈ ಮಾಡಿದ್ದೀನಿ. ಈಗ ತಿರುವಾಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ಇದು ಗ್ಯಾಸ್ ಆಫ್ ಮಾಡ್ಕೊತೀನಿ. ನೋಡಿ ಹೇಗಾಗಿದೆ ಅಂತ ಟೇಸ್ಟ್ ನೋಡೋಣ. ನಿಮ್ಗೆ ಇಷ್ಟವಾದ ಸಾಸ್ ಜೊತೆ ಇದನ್ನು ತಿನ್ಬೋದು.
ಸ್ವಲ್ಪ ಸ್ವೀಟ್ ಆ್ಯಂಡ್ ಸ್ಪೈಸಿ ಸಾಸ್ ಹಾಕ್ಕೊಂಡು ಟೇಸ್ಟ್ ನೋಡು ಚಿನ್ನು. ಯಮ್ಮಿ ತುಂಬ ಚೆನ್ನಾಗಿದೆ ಅಮ್ಮ. ಥ್ಯಾಂಕ್ ಯು ಕಂದ.